ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಮೊದಲಿಗೆ ಜುಲೈ 17ನೇ ತಾರೀಕು ವಾಸ್ತು ತರಗತಿ ಇರ್ತಕ್ಕಂಥದ್ದು. ಆಸಕ್ತಿ ಇರೋರು ಜಾಯಿನ್ ಆಗಿ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಏನ್ ಕೇಳ್ಬೇಕಾಯ್ತು? ಮದುವೆ ಮಾಡ್ಬೇಕು ಅನ್ಕೊಂಡಿದೀವಿ. ಹುಡುಗನ್ ನೋಡಿದೀವಿ. ಯಾವಾಗ ಮದುವೆ ಆಗುತ್ತೆ ಏನು ಅಂತ. ಹುಡುಗನ್ ನೋಡಿದೀವಿ, ಯಾವಾಗ ಮದುವೆ ಆಗುತ್ತೆ? ಅವ್ರು ಒಪ್ಕೊಂಡಿದ ತಕ್ಷಣ ಆಗುತ್ತಲ್ವಾ? ಅದೇ ಯಾವಾಗ ಮಾಡ್ಕೋತಾರ ಅವ್ರ ಮನೆಯವರು ಅಂತ. ಯಾವ ಇದ್ರಲ್ಲಿ ಚೆನ್ನಾಗಿದೆ ಅಂತ. ಯಾವ್ದ್ರಲ್ಲಿ ಚೆನ್ನಾಗಿದೆ? ಅದು ಹೆಂಗದು ಕ್ವಶನ್, ಪ್ರಶ್ನೆ ಯಾರು ಹೇಳ್ಕೊಟ್ಟಿದೀವಿ? ಪ್ರಶ್ನೆಯಲ್ಲಿ ಹಿಂಗೆ ಕೇಳ್ಬೇಕು ಅಂತ ಯಾರು ಹೇಳ್ಕೊಟ್ಟಿಲ್ಲ. ನನ್ಗೆ ಏನೋ ಒಂದ್ ಕೇಳ್ಬೇಕು. ಅದೇ ಈ ಕಾಂಪೌಂಡರ್ ಹತ್ರ ಹೋಗಿ ಹೋಗಿ ಆಗೋದು ಇಂಥ ಟೈಮಲ್ಲಿ ಆಗುತ್ತಂತೆ. ಮದುವೆ ಜೀವನ ಹೆಂಗಿರುತ್ತೆ ಅದನ್ನ ನೋಡೋದ್ ಬೇಕಾ? ಯಾವ್ದು ನೋಡ್ಬೇಕು ಹೇಳಿ? ಮದುವೆ ಜೀವನ ನೋಡ್ಬೇಕಾ? ಏನ್ ನೋಡ್ಬೇಕು? ಮದುವೆ ಜೀವನ. ಅದೇ ಮದುವೆ ಯಾವಾಗ ಆಗುತ್ತೆ? ಪ್ರಶ್ನಾಶಾಸ್ತ್ರಕ್ಕೆ ಹೋಗಲ್ಲ, ಡೇಟ್ ಆಫ್ ಬರ್ತಾ? ಪ್ರಶ್ನಾಶಾಸ್ತ್ರ. 1 ರಿಂದ 299 ಸಂಖ್ಯೆ ಹೇಳಿ. 5. ಈಗ ಆಲ್ರೆಡಿ ಹುಡುಗ ನೋಡಿದ್ದಾರೆ. ನೋಡಿದೀವಿ. 5. ಈ ಹುಡುಗಿನ ಬಗ್ಗೆ ಏನಾಗುತ್ತೆ ಅಂತ ನೋಡೋಣ. 7ನೇ ಮನೆ ಮದುವೆ ತೋರಿಸುತ್ತೆ. ಶುಕ್ರ ಅಂತ ಬಂದಿದೆ, ಸಬ್ಲಾಡು. ಶುಕ್ರನ ಅಂಶವನ್ನ ನೋಡ್ತೀನಿ. ಶುಕ್ರ 12 ಬಂದಿದೆ ಅಂತಂದ್ರೆ 90% ಇದು ಮಾತಿನಿಂದ ಕ್ಯಾನ್ಸಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಮಾತಿನಿಂದ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆಯಮ್ಮ ಇದು. ಅದಕ್ಕೆ ಪರಿಹಾರ ಏನಾದ್ರು ಅವಳು ಅವನ್ನ ಬಿಡೋ ಮಟ್ಟಿಗಿಲ್ಲ ಗುರುಜಿ. ಅವನ್ನ ಅವ್ರು ಬಿಡ್ತಾ ಇಲ್ಲ, ಇವ್ರು ಅವ್ರನ್ನ ಬಿಡ್ತಾ ಇಲ್ಲ, ಅವ್ರು ಇವ್ರನ್ನ ಬಿಡ್ತಾ ಇಲ್ವಾ? ಬಿಡಲ್ಲ. ಗುರು 11 ಎಲ್ಲ ಲವ್ ಆಗಿದೆ. ಮತ್ತೆ ಅದನ್ನ ಹೇಳ್ಬೇಕು ತಾನೆ. ನಮ್ಗೆ ಗೊತ್ತಾಯ್ತಿಲ್ಲ 11 ಬಟ್ ಇದು ಕಟ್ ಆಗ್ಬಿಡುತ್ತೆ. ಇದು ಮದುವೆ ಆದ್ಮೇಲೂ ಕಟ್ಟೆ. ಇದು 11 ಎಸ್, ಮದುವೆ ಆದ್ಮೇಲೂ ಕಟ್ಟಿದ್ದು. ಫಸ್ಟ್ ಸ್ವಲ್ಪ ತಿಳಿ ಹೇಳಿ. ಯಾಕಂದ್ರೆ ಮದುವೆ ಜೀವನ ಚೆನ್ನಾಗಿದೆ ಅಂತಂದ್ರೆ ಲವ್ ಯಾರು ಮಾಡ್ಲಿ, ಲವ್ ಮಾಡದೇ ಇದ್ರು ಹೋಗ್ಲಿ, ಆ ಕಾಂಬಿನೇಷನ್ ಗೊತ್ತಾಗ್ಬಿಡುತ್ತೆ ನಮ್ಗೆ. 12 ಅಂತಂದ್ರೆ 99.9% ಇದು ಡಿವೋರ್ಸ್ಗೆ ಹೋಗುತ್ತೆ ಮದುವೆ ಆದ್ಮೇಲೆ. ಓಕೆ, ಏನ್ ಮಾಡಕ್ಕಾಗಲ್ಲ. ಪರಿಹಾರ ಇದ್ದಿದ್ರೆ ಯಾಕೆ ನಾವೆಲ್ಲ ರಾಜರಾಗ್ಬಿಡ್ತಾ ಇದ್ವಿ? ಪರಿಹಾರ ಇದ್ದಿದ್ರೆ ನಾನು ಯೂನಿಯನ್ ಮಿನಿಸ್ಟರ್ ಆಗ್ಬಿಡ್ತಾ ಇದ್ದೆ. ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀನೆಲ್ಲ ಹೇಳ್ತಾ ಇದ್ದೆ. ಕರ್ಮನ ಚೇಂಜ್ ಮಾಡಕ್ಕಾಗಲ್ಲ. ಕಾಂಪೌಂಡರ್ ಹತ್ರ ಹೋಗಿ ಚೇಂಜ್ ಮಾಡ್ತಾರೆ, ಟೋಪಿ ಹಾಕ್ತಾರೆ. ನಮಸ್ಕಾರ. ಹೇಳಿ. ಮಗನ ಬಗ್ಗೆ ಕೇಳಕ್ಕಿತ್ತು ಸರ್ ನಾವು. ಏನ್ ಬಗ್ಗೆ ವಿಚಾರ? ಇದು ಕೆಲಸದ ಬಗ್ಗೆ ಸರ್. ಅವನಿಗೆ ಕೆಲ್ಸದ ಬಗ್ಗೆ ಏನ್ ಕರೆಕ್ಟ್ ಆಗಿ ಕೇಳಿ. ಏನ್ ಕೆಲಸ, ಏನ್ ಓದಿದ್ದಾರೆ, ಏನು ಅಂತ ಹೇಳಿ. ನಾನು ಪ್ರಶ್ನಾಶಾಸ್ತ್ರ ಸರ್. ಇನ್ನು ಕೆಲಸ ಸಿಕ್ಕಿಲ್ಲ ಅವನಿಗೇನು. ಇದೇನೋ ಕೇಳ್ದಂಗಿತ್ತಲ್ಲ ನೀವು? ಇಲ್ಲ ಸರ್, ನಾನು ಫಸ್ಟ್ ಮಾಡಿದ್ ಕಾಲು. ಹೌದಾ? ಸರಿ ಆಯ್ತು. 1 to 241 ನಂಬರ್ ಹೇಳಿ. 28 ಸರ್. 28 ಸರ್. 28. ಏನ್ ಓದಿದ್ದಾರೆ? ಸಿವಿಲ್ ಇಂಜಿನಿಯರ್ ಓದಿದ್ದಾನೆ ಸರ್ ಅವನು. 10ನೇ ಮನೆ ಶನಿ, 6ನೇ ಮನೆ ಶುಕ್ರ. ಶನಿ ಶುಕ್ರ ಎರಡೂ ನೋಡೋಣ ಜಾಬಲ್ಲಿ ಏನ್ ಬರುತ್ತೆ ಅಂತ. ಅದ್ರ ಮುಂದೆ ಹೋಗೋಣ. ಶನಿ 1, 8, 11. ಶುಕ್ರ 11, 1, 8, 10, 9, 1, 8, 1. ಅವ್ರಿಗೆ ಸಿವಿಲ್ ಇಂಜಿನಿಯರ್ ಇಷ್ಟ ಇಲ್ಲ ಅಂತ ತೋರಿಸ್ತಾ ಇದ್ದಿಲ್ಲ ಇಲ್ಲಿ. ಸರ್ ಅವ್ನಿಗೆ ಇಷ್ಟ ಇದ್ದಿಲ್ಲ. ನಾವು ಕಳಿಸಿದ್ವಿ ಫ್ರೀ ಸೀಟ್ ಸಿಕ್ತು ಅಂತ. ಫ್ರೀ ಸೀಟ್ ಸಿಕ್ತು ಅಂತ ಇಷ್ಟ ಇಲ್ದಿದ್ರು ಕಳಿಸಿದ್ರಿ.
ಇಲ್ಲಿ ಎಲ್ಲಾದ್ರೂ ಒಂದು ಕಡೆ ಇಲ್ಲಿ 4 ಅನ್ನೋದೊಂದು ಬರ್ಬೇಕಿಲ್ಲಿ. 4 ಅಂತ ಬಂದ್ರೆ ಏನೋ ಹೇಳ್ಬೋದು. ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ವಲ್ಲ ಈಗ. 1, 8, 11 ನಾನು ಸಿವಿಲ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಮನೇಲಿ ಇದ್ದಾನೆ ಸರ್ ಅವನು. ಎಷ್ಟು ವರ್ಷ ಆಯ್ತು ಈಗ? ವರ್ಷ ಆಯ್ತು ಸರ್ ಅವನು. ಹೋದನೇ ವರ್ಷ ಬಂದಿದ್ದಾನೆ ವಾಪಸ್ ಇದರಿಂದ. ಓದನ್ ಮುಗಿಸಿ ವಾಪಸ್ ಬಂದಿದ್ದಾನೆ ಸರ್ ಈ ಸರಿ. 1, 8, 11 ರಾಹು. ಸ್ವಲ್ಪ MBA ಮಾಡಿಸಿ, MBA ಮಾಡಿಸಿ ಕೇಳಿ ಅವನ್ನ. MBA ಮಾಡ್ತಾನ ಅಂತ ಸ್ವಲ್ಪ ನೋಡಕ್ಕೆ, ಸ್ವಲ್ಪ MBA ಮಾಡಬಹುದು ಒಳ್ಳೇದು ಅಂತ ತೋರಿಸ್ತಾ ಇದೆ. MBA ಮಾಡಿ ಮ್ಯಾನೇಜ್ಮೆಂಟ್ ಸೈಡ್ ಹೋದ್ರೆ ಒಳ್ಳೇದು. ಗುರುದಶದಲ್ಲಿ 10 ಬರುತ್ತೆ. ಮ್ಯಾನೇಜ್ಮೆಂಟ್ ಸೈಡ್ ಅಂತಂದ್ರೆ ಸೂಪರ್ವೈಸರು, ಮ್ಯಾನೇಜರು, ಆತರ ಅದೊಂದೇ ದಾರಿ ಇರೋದು. ಕಳಿಸಿ ಆ ಕಡೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮ್ಮ ನಕ್ಷತ್ರ ನಾಡಿಲ್ ಒಂದೇ ಈ ರೀತಿ ಪಿನ್ ಪಾಯಿಂಟ್ ಎಕ್ಸಾಕ್ಟ್ ಯಾವ ಕಾಂಪೌಂಡ್ ಹತ್ರ ಸಿಗಲ್ಲ. ಕಾಂಪೌಂಡ್ ಹತ್ರ ಹೋದ್ರೆ ಲಗ್ನದಲ್ಲಿ ರಾಹು ಇದ್ದಾನೆ, 7ನೇ ಮನೆಯಲ್ಲಿ ಶನಿ ಇದ್ದಾನೆ, 8ನೇ ಮನೆಯಲ್ಲಿ ಮಂಗಳ ಕೂತಿದ್ದಾನೆ. ಬರೀ ಕಚಡ ಹೇಳ್ತಾರೆ. ಅದನ್ನೇ ನೀವು ನಮ್ಮನ್ನು ಕೇಳ್ತಾರೆ. ನಮ್ಮ ಕ್ಲಾಸಲ್ಲಿ ಇವತ್ತು ಯಾರ ಕೇಳಿದ್ರು, ಸರ್ ಲಗ್ನದಲ್ಲಿ ರಾಹು ಇದೆ ಅಂತೆ. ತಾಲೆ ಕೆಟ್ಟಿದೆ ಅವ್ರಿಗೆಲ್ಲ, ತಾಲೆ ನಂಬರ್ 1 ಕೆಟ್ಟಿದೆ. ಅವ್ರು ಕೆಡಿಸ್ತಾರೆ, ನೀವು ಕೆಡಿಸ್ಕೊಳ್ಳಿ. ನಿಮಗೆ ಅದೇನೋ ಕೆಟ್ಟದ್ದು ಕೇಳಬೇಕು ಅನ್ನೋದೇ ಇಷ್ಟ ಅನ್ಸುತ್ತೆ. ಏನಿದೆ ಏನಿಲ್ಲ, ಹೌಸಸ್ ವಿಲ್ ಡಿಫೈನ್, ನಾಟ್ ದಿ ಪ್ಲಾನೆಟ್ಸ್. ಪ್ಲಾನೆಟ್ಸ್ ವಿಲ್ ಓನ್ಲಿ ಗಿವ್ ವೇರ್ ದೇ ಆರ್ ಸಿಟ್ಟಿಂಗ್. ಇದನ್ನೆಲ್ಲ ತುಂಬಾ ಜನ ತಲೆಯಲ್ಲಿ ಇಟ್ಕೊಂಡಿಲ್ಲ. 7ನೇ ಮನೇಲಿ ರಾಹು ಕುತ್ಕೊಂಡಿದ ತಕ್ಷಣ ಕೆಟ್ಟದ್ದು ಅಂದ್ಬಿಡ್ತಾರೆ. ನೆವರ್, ಆ ಥರ ಇಲ್ವೇ ಇಲ್ಲ. ಲವ್ ಮಾಡ್ತಾ ಇದ್ದಾರಾ, ಏನಾಗುತ್ತೆ ಎಲ್ಲ ಇಂಪಾರ್ಟೆಂಟ್ ಹೇಳ್ಬಿಡುತ್ತೆ. ಅವ್ರು ಹೇಳೋಕ್ಕಿಂತ ಮುಂಚೆ ನಾವೇ ಹೇಳಿದ್ವಿ ಲವ್ ಮಾಡ್ತಾ ಇದಾರೆ ಅಂತ. ಅಲ್ಲೇ ಬಂದಿತ್ತಲ್ಲ 12 ಅಂತ ಬಂದಿತ್ತಲ್ಲಿ. 5th ಕಸ್ಟ್ ನೋಡಿದೆ, 5 ಅಂತಿತ್ತು, 511 ಅಂತಿತ್ತು. ಬರೀ ಸುಳ್ಳು ಹೇಳ್ತಾರೆ ಆಚೆ ಕಡೆ. ಅವ್ರನ್ನೆಲ್ಲ ಒಂದೇ ಒಂದು ರಿಕ್ವೆಸ್ಟ್, ಕಾಂಪೌಂಡರ್ ಯಾರು ಇದ್ದಾರೆ ಆಚೆ ಕಡೆ ಸುಳ್ಳು ಹೇಳೋರು, ದೋಷ ಹೇಳೋರು, ನಮ್ಮ ನಕ್ಷತ್ರಕ್ಕೆ ಸೇರ್ಕೊಳ್ಳಿ. ದುಡ್ಡು ಕೊಟ್ಟೆ ಸೇರ್ಕೊಳ್ಳಿ, ಫ್ರೀಯಾಗಿ ಹೇಳ್ಕೊಡಲ್ಲ. ಜನರ ರಕ್ತ ಇರ್ತೀರಾ, ಜನರ ದುಡ್ಡು ದೋಚ್ತೀರಾ, ಆ ದೋಷ ಈ ದೋಷ ಅಂತ. ಇದರಿಂದನೇ ಹಿಂದೂ ಧರ್ಮ ಹಾಳಾಗಿರೋದು, ಇನ್ ಯಾವ್ದ್ರಿಂದನೂ ಹಾಳಾಗಿಲ್ಲ. 1001% ಹಿಂದೂ ಧರ್ಮ ಹಾಳಾಗಿದೆ ಅಂದ್ರೆ ಒಗ್ಗಟ್ಟಿಲ್ಲ. ಇಲ್ಲಿ ಫಸ್ಟ್ ಜ್ಯೋತಿಷ್ ಹತ್ರ ಹೋಗ್ತಾರೆ, ಅವನೊಂಥರ ಹೇಳ್ತಾನೆ, ಇವನೊಂಥರ ಹೇಳ್ತಾನೆ, ಅವನೊಂಥರ ಹೇಳ್ತಾನೆ, ಬರೀ ಎದುರಿಸ್ ಕಳಿಸ್ತಾರೆ. ಧರ್ಮನ ಕಾಪಾಡ್ತಕ್ಕಂಥ ಮನುಷ್ಯರು ದೋಷದ ಹೆಸರಲ್ಲಿ ಹೆದರಿಕೆ ಮಾಡಿದಾಗ ಧರ್ಮದ ಮೇಲೆ ಆಸಕ್ತಿ ಕಮ್ಮಿ ಆಗುತ್ತೆ. ದಿಸ್ ಇಸ್ ಮೈ ಸ್ಟ್ರಾಂಗ್ ಒಪಿನಿಯನ್. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಪ್ರಶ್ನೆಶಾಸ್ತ್ರ. ನನ್ನ ಆರೋಗ್ಯ ತುಂಬಾ ಹದಗೆಟ್ಟೋಗೈತಿ. ನಂಬರ್ ಹೇಳಿ. 1 ರಿಂದ 249. 50 ಸರ್. 50? ಹಾ, 50 ಹೆಲ್ತ್ ನೋಡೋಣ ಸರ್. ಸರಿ ಹೋಗುತ್ತೋ ಇಲ್ಲ ನೋಡಿ. 6ನೇ ಮನೆ ಮಂಗಳ. ಆಯ್ತು ನೋಡೋಣ. 6ನೇ ಮನೆ ಮಂಗಳ ಬರ್ತಾ ಇದೆ. ಮಂಗಳ 1, 5, 12. 1, 5, 12 ಸೆಲ್ಫ್. 5, 12 ಹಾಸ್ಪಿಟಲ್ ಹೋಗೋದು. ಓಕೆ. ಆ ಗ್ರಹ ಬರ್ತಕ್ಕಂಥದ್ದು ಶುಕ್ರನಿಂದ. 11, 6 ಬಂದಿದೆ. 10, 7, 12 ಬಂದಿದೆ. 8 ಇಲ್ಲ, 6 ಇಲ್ಲ, ತಲೆ ಕೆಡಿಸ್ಕೊಳಂಗಿಲ್ಲ. 8, 6 ಇಲ್ಲ ಅಂದ್ರೆ ಇಲ್ಲೆಲ್ಲೂ ತಲೆ ಕೆಡಿಸ್ಕೊಳಂಗಿಲ್ಲ. ದಶಾದಲ್ಲಿ 12 ಬಂದಿದೆ. ಮೇಜರ್ ಪ್ರಾಬ್ಲಮ್ ಏನಿಲ್ಲ. ಏನಾಗಿದೆ? ಇದು ಆರ್ಥೈಟಿಸ್ ಆಗಿದೆ. ಆಮೇಲೆ ಥೈರಾಯ್ಡ್ ಒಂದೇ ಸರಿ 2 ಬಂದ್ಬಿಟ್ಟಿದೆ ಸರ್. ನನಗೆ ನೋಡೋರು ಯಾರು ಇಲ್ಲ. ಸಿಂಗಲ್ ಪೇರೆಂಟ್. ನನ್ನ ಮಗ ಇದ್ದಾನೆ. ಪವರ್ ಆಫ್ ಅಟಾರ್ನಿ ಬರ್ಕೊಡು ಅಂತಾನೆ. ಇದ್ದಿದ್ದೆಲ್ಲ ಟ್ರಾನ್ಸ್ಫರ್ ಮಾಡೋ ಅಕೌಂಟ್ ಎಲ್ಲ ಅಂತಾನೆ. ಈ ತರ ಯಾರು ನೋಡೋರಿಲ್ಲ ನನಗೆ. ನೋಡೋರು ಬೇಕು. ಇಲ್ಲಿ ನಿಮ್ ಕಾಯಿಲೆ ಏನು? ಆರ್ಥ್ರೈಟಿಸ್ ಆಗ್ಬಿಟ್ಟಿದೆ, ಥೈರಾಯ್ಡ್ ಆಗ್ಬಿಟ್ಟಿದೆ ಒಂದೇ ಸರಿ. ಏಜ್ ಎಷ್ಟು? ಏಜ್ ಎಷ್ಟು? ನಿಮ್ ವಯಸ್ಸೆಷ್ಟು? 60 ಆಗಿದೆ ಸರ್. 60ಗೆ ಆರ್ಥ್ರೈಟಿಸ್ ಕಾಮನ್. ಅದು ಎಲ್ಲರಿಗೂ ಬರುತ್ತೆ. ವಾಕಿಂಗ್ ಮಾಡಿ ಚೆನ್ನಾಗಿ. ಆರ್ಥ್ರೈಟಿಸ್ಗೆ ಒಂದೇ ಒಂದು ವಾಕಿಂಗ್. ಹೋಗೋದು ಕಷ್ಟ ಅಂತಾರೆ. ಎಲ್ಲಿ ಹೋಗೋದು ಕಷ್ಟ? ಗುಣಮುಖ ಆಗೋದೇ ಕಷ್ಟ ಅಂತಾರೆ. ಆರ್ಥ್ರೈಟಿಸ್ಗೆ ಎಕ್ಸರ್ಸೈಸ್ ಮಾಡೋದಕ್ಕಿಂತ ಹೆಚ್ಚಾಗಿ ವಾಕಿಂಗ್ ಮಾಡ್ಬೇಕು. ಚೆನ್ನಾಗಿ ಎಳ್ಳೆಣ್ಣೆ ಚೆನ್ನಾಗಿ ಹಚ್ಕೊಂಡು ಸ್ನಾನ ಮಾಡಿ. ಅರ್ಥ ಆಯ್ತಾ? ಈ ಪ್ರಾಬ್ಲಮ್ ಆಗಿರೋದಕ್ಕೆ ನಮ್ಮ ಮಗ ನೋಡಲ್ಲ, ಏನಿಲ್ಲ. 1 ರೂಪಾಯಿನೂ ವೇಸ್ಟ್ ಮಾಡಲ್ಲ ನನಗೆ ಅಂತ. ಪವರ್ ಆಫ್ ಅಟಾನಮಿ ಕೊಡು ನನಗೆ, ನಿನ್ ಬ್ಯಾಂಕ್ ಅಕೌಂಟ್ ಏನಾರು ಇದ್ರೆ ಟ್ರಾನ್ಸ್ಫರ್ ಮಾಡು, ಹಿಡ್ಕೊಂಡು ಹೊಡೆಯೋದು ಮಾಡೋದೆಲ್ಲ ಮಾಡ್ತಾನೆ ಸರ್. ನೋಡಿ, ನಿಮ್ಮ ಮಗ ಏನಾರು ಸೋಂಬೇರಿ ಆಗಿದ್ದು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಈ ಕೆಲಸಗಳು ಮಾಡ್ತಾರೆ. ಎಲ್ಲಾರು ಕೆಲ್ಸಕ್ಕೆ ಹೋಗ್ತಾರೆ ಕರೆಕ್ಟ್ ಆಗಿ? ಹೋದ್ರೆ ಅದೇ ಬೇಕು. ಅವ್ರ ಗಂಡ ಹೆಂಡತಿ ಸುಖವಾಗಿರೋದು ನೋಡ್ತಾರೆ. ಇದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಇದು ನೀವು ಬೆಳೆಸಿರೋದು, ಅವ್ರು ಬೆಳೆದಿರೋದು.
ನೀವು ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು, ಆ ಥರ ಮಾಡಬೇಕು. ಜ್ಯೋತಿಷ್ಯ ಗ್ರಹಗಳು ಏನು ಬಂದ್ ಮಾಡಲ್ಲ, ಯಾವ ಪೂಜೆನೂ ಮಗನ್ನ ಚೇಂಜ್ ಮಾಡಲ್ಲ. ಅರ್ಥ ಆಯ್ತಾ? ಅದು ಸಬ್ಜೆಕ್ಟ್ ಬೇರೆ. ಏನಾಗುತ್ತೆ ಸರ್ ಆರೋಗ್ಯ ಈಗ ಆರೋಗ್ಯ ಇದ್ರಲ್ಲಿ ಏನು ನಿಮ್ಗೇನು ಕೆಳಗೆ ಕುತ್ಕೊಳ್ಳೋ ತರ ಕಾಂಬಿನೇಷನ್ ಏನು ಬಂದಿಲ್ಲ. ನೋವು ಇರ್ಬೋದು, ಒಪ್ಕೊಳ್ತೀನಿ. ಆರ್ಥರೈಟಿಸ್, ಥೈರಾಯ್ಡ್ ಏನು ಬರೋದಿಲ್ಲ. ತುಂಬಾ ಬರುತ್ತೆ ಸರ್. ಸತ್ತೋಗ್ಬಿಡೋಣ ಅಂತ ನೆಗೆಟಿವ್ ಥಾಟ್ಸ್ ತುಂಬಾ ಬರುತ್ತೆ. ನೆಗೆಟಿವ್ ಥಾಟ್ಸಾ? ನೆಗೆಟಿವ್ ಬರುತ್ತೆ ನನಗೆ. ಚಂದ್ರ 12ನೇ ಮನೇಲಿದ್ದಾನೆ. ಥಾಟ್ಗೆ 9. ಒಂದು 2 ಮುಖದ ರುದ್ರಾಕ್ಷಿ ಹಾಕಿ, ಓಕೆ, ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಈ ಮಂತ್ರನ ಯಥೇಚ್ಛವಾಗಿ ಹೇಳಿ. ನಿಮಗೆ ಒಂದು 30 ಡೇಸ್ ಆದ್ಮೇಲೆ ಮೈಂಡ್ ರಿಲೀಫ್ ಆಗುತ್ತೆ ಪಕ್ಕ. ಮುಂದಕ್ಕೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನಂದು ಕೆಲ್ಸದ ಬಗ್ಗೆ ಕೇಳಬೇಕಿತ್ತು. ಪ್ರಸನ್ನ ಅಂತ ಹೇಳಿ ನಾನು ಏನ್ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ. ಜಾತಕ ಕರೆಕ್ಟ್ ಆಗಿದೆಯಾ? ಏನ್ ಗುರುಜಿ? ಜಾತಕ ಕರೆಕ್ಟ್ ಆಗಿದೆ? ಟೈಮ್ ಎಲ್ಲ? ಟೈಮ್ ಎಲ್ಲ ಕರೆಕ್ಟ್ ಆಗಿದೆ, ಹೇಳ್ತೀನಿ. ಟೈಮ್ ಎಷ್ಟು ಹೇಳಿ ನೋಡೋಣ. ನಂದು ಹುಟ್ಟಿದ ಡೇಟ್ ಟೈಮ್ ಎಷ್ಟು ಹೇಳ್ರಿ ಅಂತ ಹೇಳಿದೆ. 94. ನೋಡಿ, ನೀವು ಇದೇ ಪ್ರಾಬ್ಲಮ್ ಮಾಡೋದು. ನಿಮ್ ಕನ್ನಡ ಬರುತ್ತಲ್ಲ? ಟೈಮಿಂಗ್ಸ್ 9:32 ಬೆಳಗ್ಗೆ. 32. ಸರಿ, 32 ಅಂತಂದ್ರೆ ಆಗ್ಬೋದು. ಹೇಳಿ. ಅದೇ ಗುರುಜಿ, ನಾನು ಏನ್ ಕೆಲಸ ಮಾಡಿ. ಡೇಟ್ ಆಫ್ ಬರ್ತ್ ಹೇಳಿ. ಇವಾಗ ನಾನು ಕೇಳಿಸ್ಕೊಂಡಿಲ್ಲ. ಏನ್ ಗುರುಜಿ? ಡೇಟ್ ಆಫ್ ಬರ್ತ್ ಹೇಳ್ರಿ. ಬರೀ ಟೈಮ್ ಚೆಕ್ ಮಾಡಿದೆ, ಕರೆಕ್ಟ್ ಆಗಿ ಹೇಳ್ತಿರೋ ಇಲ್ವ ಅಂತ. ಡೇಟ್ ಆಫ್ ಬರ್ತ್ ಪೂರ್ತಿ ಹೇಳಿ ಇವಾಗ. 12/8/1994. ಸಮಯ 9:32 ಬೆಳಗ್ಗೆ. ಬೆಳಗಿನ ಜಾವ. ಹುಟ್ಟಿದ ಊರೀಗ? ಗುರುಜಿ ಹುಟ್ಟಿದ ಊರು ಹೇಳ್ರಿ. ನೆಕ್ಸ್ಟ್ ಏನೇನು ಹೇಳ್ಬೇಕು? ರಾಮನಗರ. ಇದೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಿ ನೀವು? 3 ಹೇಳ್ಬೇಕು. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್. 10 ಸತಿ ಕೇಳ್ತೀರಾ. ರಾಮನಗರ. ಕಸ್ಬ್ 11 ಬುಧ. ಸಣ್ಣದೇನಾದ್ರು ವ್ಯಾಪಾರ ಮಾಡ್ಬೇಕು. ಅಂಗಡಿ ಸಣ್ಣದಾಗುತ್ತೆ, ಅದು ಸ್ಟ್ರಾಂಗ್ ಆಗಲ್ಲ. ಎಸ್. ಮದ್ವೆದು ಗುರುಜಿ ಹಂಗೆ ಸ್ವಲ್ಪ ಮದ್ವೆ ಎಲ್ಲ ಕೇಳ್ಬಿಡಿ ಫ್ರೀಯಾಗಿ. ನೀವು ಅಂಗಡಿ ಫ್ರೀಯಾಗಿ ಇಟ್ಬಿಡ್ರಿ. ನಾನು ಬರ್ತೀನಿ ಅಲ್ಲಿ ಸಿಗರೇಟ್ ಸೇದಕ್ಕೆ, ಪಾನ್ ಬಿಡ ಹಾಕಕ್ಕೆ, ನಿಂತ್ಕೊಂಡು ಟೈಮ್ ಪಾಸ್ ಮಾಡಕ್ಕೆ. ಒಂದು ಅಂಗಡಿ ಇಡಿ, ಫ್ರೀಯಾಗಿ ಕೇಳಿ. ಒಂದು ಕೇಳಿ, ಒಂದು ನೀಟಾಗಿ ಕೊಟ್ಟಿದ್ದೀನಿ, ಅದು ಮಾಡಿ ಸಕ್ಸಸ್ ಆಗುತ್ತೆ. ಇನ್ನು ಮದುವೆ ಕೇಳ್ಬಿಡ್ತಾರಂತೆ. ಅದಕ್ಕೆ ನಿಮ್ಗಳಿಗೆಲ್ಲ ಕೆಲಸ ಸಿಗಲ್ಲ ಲೈಫಲ್ಲಿ. ಫ್ರೀಗೆ ರಾಕಿಗಳಿಗೆ ಲೈಫಲ್ಲಿ ಏನೂ ಉದ್ಧಾರ ಆಗಲ್ಲ. ಬರ್ದಿಟ್ಕೊಳ್ಳಿ. 1 2 3 4 7 10. ಇಲ್ಲಿ 10 11 ಇದೆ. ರಾಹುವಿನ ಕಾಂಬಿನೇಷನ್ ಬಂದಿದೆ. ರಾಹು 2ನೇ ಮನೆ, ಬುಧ ಎಗೇನ್ 11ನೇ ಮನೆ. ವ್ಯಾಪಾರ ಒಂದೇ, ಸಣ್ಣ ವ್ಯಾಪಾರ. ಪಾನ್ ಬಿಡ ಏನಾರು ಹಾಕಿ. ಮುಂದಿನ ಕರೆಗೋಡು. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ದು ಸೈಟ್ ಮಾಡ್ಬೇಕು, ಸೇಲ್ ಇಡಿ ಸರ್, ಹೋಗ್ತಾ ಇಲ್ಲ. ಸೇಲ್ ಗಿಟ್ಟಿ ಹೋಗ್ತಾ ಇಲ್ಲ? ನಮಸ್ಕಾರ ಗುರುಜಿ. ಏನಕ್ಕೆ ಹೋಗ್ತಾ ಇಲ್ಲ? ಎಷ್ಟು ರೇಟ್ ಇಟ್ಟಿದ್ದೀರಾ? ಅಲ್ಲಿ ರೇಟ್ ಎಷ್ಟು ರೇಟ್ ಇಟ್ಟಿದ್ದೀರಾ? ರೇಟು ನಾವೊಂದು 10 ಲಕ್ಷ ಹೇಳಿದ್ವಿ ಗುರುಜಿ, ಸಣ್ಣ ಸೈಟ್. ಸಣ್ಣ ಸೈಟ್. ಯಾವ ಊರು? ಚಿತ್ರದುರ್ಗ ಸರ್. ಚಿತ್ರದುರ್ಗದಲ್ಲಿ ಮನೆ ಕಟ್ಟೋದು ಸೈಟ್ ಅದು? ಮನೆ ಬೇಸ್ಮೆಂಟ್ ಮಾಡಿದ್ವಿ, ಇನ್ನೊಂದು ಕಟ್ಟಕ್ಕೆ ಮಾರಿ ಕಟ್ಟನಂತ ಮಾಡಿದ್ವಿ ಸರ್. 1 ರಿಂದ 299 ಸಂಖ್ಯೆ ಹೇಳಿ. 196. 196. ಪ್ರಾಪರ್ಟಿ. ಪೀಟರ್, ಗುರುಗ್ರಹ 2. ಶುಕ್ರ 2ನೇ ಮನೆ. 2 6 4. ಗುರುವಿನ ಕಾಂಬಿನೇಷನ್ 3 5. ಸೇಲ್ ಆಗೋದು ಕಷ್ಟ ಸರ್. ಸೇಲ್ ಆಗೋದು ಬಹಳ ಕಷ್ಟ. ಎಷ್ಟು ವರ್ಷದಿಂದ ಇಟ್ಟಿದ್ದೀರಾ ಸೇಲ್ ಆಗಕ್ಕೆ? ಒಂದ್ 3-4 ತಿಂಗಳಿಂದ ಇಟ್ಟಿದ್ದೀವಿ ಅಷ್ಟೇ ಸರ್. ಎಷ್ಟು ವರ್ಷ ಇಲ್ಲ ಈಗ. ಯಾಕಂದ್ರೆ ಎಲ್ಲೂ ಕೂಡ 3ನೇ ಮನೆ, 5ನೇ ಮನೆ, 10ನೇ ಮನೆ ತೋರಿಸ್ತಾನೆ ಇಲ್ಲ ಎಲ್ಲೂ. ಅಂಡರ್ಗ್ರೌಂಡ್ ಅಲ್ಲಿ ತೋರಿಸ್ತಾ ಇದೆ 5 10. ಸ್ವಲ್ಪ ಒಂದು ಸಮಯ ಹೇಳ್ತೀನಿ. ಆ ಟೈಮಲ್ಲಿ ಒಂಚೂರು ದುಡ್ಡು ಬರೋ ತರ ಕಾಂಬಿನೇಷನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾರು ಎಷ್ಟು ಕೇಳ್ತಾರ ಮಾರಿ, ಇಲ್ಲಾಂದ್ರೆ ಅದು ಕಷ್ಟ. ಆ ಟೈಮ್ ಹೇಳ್ತೀನಿ. ಮಂಗಳ ಚಂದ್ರ ಆದ್ಮೇಲೆ ಈ ಆಗಸ್ಟ್ ಒಳಗಡೆ ಒಬ್ರು ಬರ್ತಾರೆ. 24ನೇ ತಾರೀಕು ಜುಲೈ ಆದ್ಮೇಲೆ ಆಗಸ್ಟ್ ಒಳಗೆ ಒಬ್ರು ಬರ್ತಾರೆ. ಆ ಟೈಮಲ್ಲಿ ಏನ್ ಕೇಳ್ತಾರೋ ಅದು ಹೆಚ್ಚು ಕಮ್ಮಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ ಟೈಮ್ ಬಿಟ್ರೆ ಮತ್ತೆ ಆ ರೇಟ್ಗಳು ಬರಲ್ಲ. ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೋಗ್ತಾ ಇದ್ರೆ ಇಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಕಷ್ಟ ಅಂತ ಬರ್ತಾ ಇದೆ. ಓಕೆ,
ವಾಸ್ತು ಕ್ಲಾಸಸ್ ಜೂನ್ ಆಯ್ತು, ಜುಲೈ 17ಕ್ಕೆ ಒಂದು ವಿಟಿ ಇದೆ, ನೋಡ್ಕೊಂಡ್ಬರೋಣ ಬನ್ನಿ. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 98441655 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ನಮಸ್ಕಾರ. ನಮಸ್ತೆ. ಹಲೋ ರೀ ಗುರುಜಿ. ಹೇಳಿ. ಸರ್ ನಮ್ ತಮ್ಮನ್ ಬರೆಯೋದ ಕೇಳೋದಿತ್ರಿ ಸರ್. ಏನು? ನಮ್ ತಮ್ಮಂದ ಎಜುಕೇಶನ್ ಕೇಳೋದಿತ್ರಿ. ತಮ್ಮನ ಬಗ್ಗೆ ಏನ್ ಕೇಳ್ಬೇಕು? ಎಜುಕೇಶನ್ ರೀ. ಓಕೆ, ಪ್ರಶ್ನಾಶಾಸ್ತ್ರನ ಡೇಟ್ ಆಫ್ ಬರ್ತಾ? ಡೇಟ್ ಆಫ್ ಬರ್ತ್ ಅದ ರೀ. ಕರೆಕ್ಟ್ ಆಗಿದ್ಯಾ? ಹಾ ರೀ. ಹೇಳಿ ಡೇಟ್ ಆಫ್ ಬರ್ತ್. 28/7/2006. ಎಷ್ಟು? 28/7. ಅಲ್ಲಿ ಏನೋ ಸೌಂಡ್ ಬರ್ತಾ ಇದೆಯಮ್ಮ, ಸ್ವಲ್ಪ ನೋಡಿ ಮ್ಯೂಟ್ ಮಾಡಿ ದೂರ ಬನ್ನಿ, ಕೇಳಿಸ್ತಾ ಇಲ್ಲ ನಂಗೆ ಕರೆಕ್ಟ್ ಆಗಿ. 28/7/2006. 28 ಜುಲೈ 2006. ಸಮಯ 1:48 AM. 1:48 AM. ಅಂದ್ರೆ 28ನೇ ತಾರೀಕು ಬೆಳಿಗ್ಗೆನೆ, 27 ರಾತ್ರಿ, 28 ಬೆಳಿಗ್ಗೆ. ಹುಟ್ಟಿದೂರು? ಇದು ಕಲಬುರ್ಗಿ. ಗುಲ್ಬರ್ಗ. ಓಕೆ. ಸೊ ಅವರ ರಾಶಿ ಬಂದ್ಬಿಟ್ಟು ಸಿಂಹರಾಶಿ, ಮಗ ನಕ್ಷತ್ರ. ಕರೆಕ್ಟಾ? ಸರಿ. 3ನೇ ಮನೆ. ಸೈನ್ಸ್ ಏನಾದ್ರು ತಗೊಳಕ್ ಹೇಳಿ. ಸರ್ ಅದೇ ಇದು ಡಿಪ್ಲೊಮಾ ತಗೊಂಡ್ರಿ ಸರ್, ಸ್ವಲ್ಪ ಹಾಡ್ ಆಗತ್ತದ್ರಿ, ಹ್ಯಾಂಗ್ ಅನ್ಬೇಕ್ರಿ ಗುರುಜಿ? ನಿಮ್ ಭಾಷೆ ಒಂಚೂರು ಬೇರೆ ತರ ಮಾತಾಡಿ. ನಾರ್ಮಲ್ ಆಗಿ ನೀವು ಒಂಥರ ಬೀದರ್ ಕಡೆ ಮಾತಾಡಿ, ನಂಗೆ ಸ್ವಲ್ಪ ಅರ್ಥ ಆಗಲ್ಲ. ಇದು ಡಿಪ್ಲೊಮಾ ಮಾಡೇನ್ರಿ ಗುರುಜಿ. ಕಂಪ್ಯೂಟರ್ ಸೈನ್ಸ್ ಮಾಡಿಸ ಕೇಳಿ. ಕಂಪ್ಯೂಟರ್ ಪಾಸ್ ಆತನ್ರಿ ಗುರುಜಿ? ಹಂಗಂದ್ರೆ ಪಾಸ್ ಆತನ್ರಿ? ಆಗತ್ತೆ. ಪಾಸ್ ಆಗೋ ಕಾಂಬಿನೇಷನ್ ಇದೆ, ಆರಾಮಾಗಿ ಮಾಡ್ತಾರೆ, ಏನ್ ಟೆನ್ಷನ್ ಇಲ್ಲ. 3rd ಹೌಸ್ ಇಸ್ ಕಂಪ್ಯೂಟರ್ಸ್, ಮತ್ತೆ ಸೈನ್ಸ್ ಅಂತ ಹೇಳ್ತಾರೆ. ಸೈನ್ಸ್ ಅಂಡ್ ಕಂಪ್ಯೂಟರ್ಸ್, ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೆ. 2, 4, 5, 9, 10 ಕಾಂಬಿನೇಷನ್ ಇದೆ. ಇದು ಡಿಪ್ಲೊಮಾ ಆದ್ಮೇಲೆ ಬಿಇನು ಮಾಡೋ ಸಾಧ್ಯತೆ ಇದೆ, ನೀವು ಮಾಡಿಸಬಹುದು. ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ. ಕೇತು ಗ್ರಹ ಸ್ವಲ್ಪ ಫೈ ಇರೋದ್ರಿಂದ ಸೋಂಬೇರಿತನ ಬಂದಿದೆ ಅಷ್ಟೇ, ಇನ್ನೇನಿಲ್ಲ. ದಿಸ್ ಇಸ್ ದಿ ಸೋಂಬೇರಿ ಕಾಂಬಿನೇಷನ್, ನಥಿಂಗ್ ವಿ ಕ್ಯಾನ್ ಡೂ. ದಶ ಏನು ನಡೀತಾ ಇದೆ ನೋಡೋಣ. ದಶ ಶುಕ್ರ ಮುಗಿದೋಗುತ್ತೆ. ಶುಕ್ರ ಕಾಂಬಿನೇಷನ್ ಮುಗಿದೋದ್ಮೇಲೆ 2, 11, 12. ಶುಕ್ರ ಆದ್ಮೇಲೆ ಸೂರ್ಯ. ಎಸ್, ಮಾಡ್ತಾರೆ, ಏನು ಟೆನ್ಷನ್ ಏನು ಇಲ್ಲ. ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ. ಸ್ವಲ್ಪ ಸ್ಲೋ ಹೋಗುತ್ತೆ. 3ನೇ ಮನೆ ಸ್ವಲ್ಪ ಸ್ಲೋ ಹೋಗುತ್ತೆ. ಸ್ವಲ್ಪ ಗೋಧಿ ದಾನ ಮಾಡಕ್ಕೆ ಹೇಳಿ, ಒಳ್ಳೇದಾಗುತ್ತೆ. ಮುಂದಿನ ಕರೆ. ನಮಸ್ಕಾರ. ನಮಸ್ತೆ, ಮಾತಾಡಿ. ಕೇಳಿಸ್ತಾ ಇಲ್ಲ. ಹಲೋ. ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ನಮಸ್ತೆ ಸರ್. ಹೇಳಿ. ನಮಸ್ಕಾರ. ಹಲೋ. ನಾವು ಇಲ್ಲಿ ಬೆಳಗಾಂ ಜಿಲ್ಲೆಯಿಂದ ಸರ್. ಹೇಳಿ. ಯಾರ ಬಗ್ಗೆ ಕೇಳಬೇಕು? ಹಲೋ. ನೀವು ಟಿವಿ ನೋಡ್ಕೊಂಡು ಮಾತಾಡಿದ್ರೆ 100% ಕಾಲ್ ಕಟ್ ಆಗುತ್ತೆ. ಬೇರೆ ಕಾಲ್ ಕೊಡಿ. ಅಲ್ಲಿ ಟಿವಿ ನೋಡ್ತಾರೆ, ಇಲ್ಲಿ ಕೇಳಿಸ್ತಾರೆ. ಯಾಕಂದ್ರೆ ಅಲ್ಲಿ ಒಂದು 2 ಸೆಕೆಂಡ್ ಲೇಟ್ ಇರುತ್ತೆ, ಟಿವಿಗೂ ಅದಕ್ಕೂ ಲೇಟ್ ಇರುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಸರ್ ನಾನು ರಂಗನಾಥ್ ಅಂತ ಮಾತಾಡ್ತೀನಿ. ವೆರಿ ಗುಡ್ ಸರ್. ನಮ್ದೇ ಕೇಳೋಗೈತೆ, ಯಾಕೆ ಆರೋಗ್ಯದಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಏರುಪೇರು ಆಗ್ತಾ ಇದೆ ಸರ್, ಏನ್ ಪ್ರಾಬ್ಲಮ್ ಅಂತ ಅನ್ಸ ಕೇಳ್ಬೇಕು. ಆರೋಗ್ಯದಲ್ಲಿ ಏರುಪೇರು. 1 to 241 ನಂಬರ್ ಹೇಳಿ ಸರ್. 1ರಿಂದ 249 ಒಂದು ಸಂಖ್ಯೆ ಹೇಳಿ. 234 ಸರ್. 234. 234. ಹೆಲ್ತ್. 6ನೇ ಕಸ್ ನೋಡೋಣ. 1 ರಾಹು, ಶುಕ್ರ 4, ಚಂದ್ರ 12. ಕಸ್ಬಲ್ಲಿ 5, 9 ಇಲ್ಲ ಕಾಂಬಿನೇಷನ್ ಅಲ್ಲಿ. 5, 9 ಸ್ವಲ್ಪ ಕಷ್ಟ.
ಸ್ವಲ್ಪ 8, 12 ಇದೆ. ಅಕ್ಕಿ ದಾನ ಮಾಡಿ ಸರ್, ಸರೋಗುತ್ತೆ. ಮೇಜರ್ ಏನ್ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಯಾವ್ದು ಸರ್? ದೀರ್ಘಕಾಲ ಇರುತ್ತೆ ಆರೋಗ್ಯ, ಸ್ವಲ್ಪ ಸುಸ್ತು, ಡಿಹೈಡ್ರೇಷನ್, ಇದು ಸ್ವಲ್ಪ ಇನ್ಫೆಕ್ಷನ್ಸ್ ಈ ತರ ಇರುತ್ತೆ. ಅಕ್ಕಿ ದಾನ ಮಾಡಿ 100% ಆಟೋಮೆಟಿಕ್ ಆಗಿ 50% ಕಮ್ಮಿ ಆಗುತ್ತೆ. ನಮಸ್ಕಾರ, ಮಾತಾಡಿ, ಹೇಳಿ. ಮಗಳ ಬಗ್ಗೆ ಕೇಳಬೇಕಾಯ್ತು. ಏನ್ ಕೇಳ್ಬೇಕಾಯ್ತು? ಒಂದು ಮಕ್ಕಳ ಫಲದ ಬಗ್ಗೆ ಕೇಳಬೇಕಾಯ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1 to 240 ಒಂದು ನಂಬರ್ ಹೇಳಿ. 49 ಚೈಲ್ಡ್ ಬರ್ತ್. ಐದನೇ ಮನೆ ರಾಹು ಬಂದಿದೆ. ಕಸ್ಪಲ್ಲಿ 5ನೇ ಮನೆ. ಡೌಟ್ ಸರ್, ಸ್ವಲ್ಪ ಮಗು ಸ್ವಲ್ಪ ಡೌಟ್ ಬರ್ತಾ ಇದೆ. ರಾಹು ದಶೆ ಬರ್ತಾ ಇದೆ. ಅದರಲ್ಲಿ 1-4 ಕಾಂಬಿನೇಷನ್ ಬಂದ್ರೆ 2ನೇ ಮನೆ 5ನೇ ಮನೆ ಬರಲೇಬೇಕು, ಅಥವಾ 9ನೇ ಮನೆ ಬರಬೇಕು. 1-4 ಬಂದ್ರೆ ಡೌಟ್ಫುಲ್. ಕಷ್ಟಪಟ್ರೆ ಆಗತ್ತಾ ನೋಡ್ತೀನಿ, ನೋಡೋಣ. ಕಷ್ಟಪಟ್ರೆ ಆಗತ್ತಾ? 5 ಇದೆ, ಇಲ್ಲ ಒಂದೇ ಒಂದು 5 ಇದೆ. ಅದು ಶುಕ್ರನಲ್ಲಿದೆ ವಿತ್ 12. ಸ್ವಲ್ಪ IVF ಎಲ್ಲ ಟ್ರೈ ಮಾಡಿದಾರಾ? ಒಂದ್ಸಾರಿ ಟ್ರೈ ಮಾಡಿದ್ದಾರೆ. ಸ್ವಲ್ಪ ಡೌಟೇ ಸರ್ ಇದು. ನಮಗೆ ಇದು ಕಾಂಬಿನೇಷನ್ ಬಂದ್ರೆ ಡೌಟೇ, ಯಾಕಂದ್ರೆ ಎಲ್ಲೂ ಇಲ್ಲಿ ಇದೇ ಇಲ್ಲ. ಇನ್ನೊಂದು ಕಡೆಯಿಂದ ನೋಡ್ತೀನಿ ತಡ್ರಿ. ಇನ್ನೊಂದು ಅಡ್ವಾನ್ಸ್ ಲೆವೆಲಲ್ಲಿ ನೋಡೋಣ. ಅಡ್ವಾನ್ಸ್ ಲೆವೆಲ್ ಬುಧ ಇರ್ತಕ್ಕಂಥ ನಕ್ಷತ್ರ 12 ಬರುತ್ತೆ. 12 ಇಲ್ಲಿ. ಒಂದು ಸಜೆಷನ್, ಶಿವನ ಆರಾಧನೆ ಮಾಡಿದ್ರೆ ಸ್ವಲ್ಪ ಫಲ ಸಿಗ್ತಕ್ಕಂಥ ಸಾಧ್ಯತೆ. ಶಿವನ ಆರಾಧನೆ ಅಂದ್ರೆ ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ, ಹಾಲು ಮತ್ತೆ ಕರಿ ಎಳ್ಳು ಮಿಕ್ಸ್ ಮಾಡಿ ಅಭಿಷೇಕ. ಇದು ಒಂದು 3 ಲಕ್ಷ ಜಪ ಮಾಡಬೇಕು. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ. 2 ಮುಖದ ರುದ್ರಾಕ್ಷಿ, ಬಲಗೈ ಉಂಗುರದ ಬೆರಳಿಗೆ ಬಸರಾ ಪರ್ಲ್ ಅಂತ ಸಿಗುತ್ತೆ, ಹಾಕಿ. ಇದೊಂದು ಗರ್ಭ ನಿಲ್ಲಕ್ಕೆ ಹೆಲ್ಪ್ ಆಗುತ್ತೆ. ಆದ್ರೆ ಇದು ನ್ಯಾಚುರಲ್ ಚೈಲ್ಡ್ ಬರ್ತ್ ಇಲ್ಲ, ಕೃತಕ. ಮುಂದಿನ ಕರೆಗೋಣ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಾವು ಶೃಂಗೇರಿಯಿಂದ ಮಾತಾಡ್ದ. ಹೇಳಿ. ನನ್ ಮಗಳ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಅದೇನ್ ಕೇಳ್ಬೇಕು? ಅವಳು ಈಗ ಸೆಕೆಂಡ್ PUC ಮಾಡ್ತಾ ಇದ್ದಾಳೆ. ಇನ್ ಮುಂದೆ ಯಾವ್ದು ಮಾಡ್ಬೋದಂತ. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಕರೆಕ್ಟ್ ಆಗಿದೆಯಾ? ಇದು ಪ್ರಶ್ನೆಶಾಸ್ತ್ರ ಹೋಗ್ತೀನಿ ಗುರುಜಿ. ಹೇಳಿ. 1 to 240 ನಂಬರ್ ಹೇಳಿ. 16. ಎಜುಕೇಶನ್ ಅಲ್ಲಿ ಮುಂದೆ ಏನು ಓದ್ಬೇಕು ಅಂತನಾ? ಈಗ ಸೆಕೆಂಡ್ PUC ಮಾಡ್ತಿದ್ದಾಳೆ. ಆರ್ಟ್ಸ್ ತಗೊಂಡಿದ್ದಾಳೆ. ಟ್ರೈ ಮಾಡಿ ನೋಡೋಣ. 4ನೇ ಮನೆ ರಾಹು ಕಾಂಬಿನೇಷನ್ ಬರ್ತಾ ಇದೆ. ರಾಹು ಬುಧನ ಕಾಂಬಿನೇಷನ್ ಬರ್ತಾ ಇದೆ. ಬುಧ ವ್ಯಾಪಾರದ ಗ್ರಹ. 3ನೇ ಮನೆ ಇದೆ. ಸ್ವಲ್ಪ ಕಂಪ್ಯೂಟರ್ಸ್ ಏನಾದ್ರು ಮಾಡಬಹುದಾ ನೋಡಿ. ಕಂಪ್ಯೂಟರ್? ಹೌದೌದು, ಕಂಪ್ಯೂಟರ್ ಲೈನ್ಗೆ ಹೋಗೋದು ಒಳ್ಳೇದು. BA ಇದು ಆರ್ಟ್ಸ್ ಮಾಡ್ಬಿಟ್ಟು BA ಮಾಡಿದ್ರೆ ಅಷ್ಟು ಒಳ್ಳೇದಲ್ಲ. ಸ್ವಲ್ಪ ಕಂಪ್ಯೂಟರ್ ಲೈನ್ ಮಾಡಿದ್ರೆ, ಕಂಪ್ಯೂಟರ್ ಇಂದ ಅವ್ರಿಗೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಮಾಡಿಸಿ, ನನ್ನ ಸಜೆಷನ್. ಯಾಕಂದ್ರೆ ಡಿಗ್ರಿ ಮಾಡೋದು ಕಷ್ಟ. ಯಾಕಂದ್ರೆ 3ನೇ ಮನೆ ಕಂಪ್ಯೂಟರ್ಸ್ ಅಂತ ಬರುತ್ತೆ. ಇಲ್ಲಾಂದ್ರೆ ಅವರು ಕಾಮರ್ಸ್ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು. ಯಾಕೋ ಸ್ವಲ್ಪ ಮಿಸ್ ಹೊಡೆದಿದೆ, ಲತ್ತೆ ಹೊಡೆದಿದೆ. ಸೊ 3ನೇ ಮನೆ 6ನೇ ಮನೆ ಕೆಲಸನೂ ಚೆನ್ನಾಗಿರುತ್ತೆ. ಅವ್ರಿಗೆ ಹೇಳಿ ಕಂಪ್ಯೂಟರ್ ಸೇರ್ಕೊಳಕ್ ಹೇಳಿ. ಡಿಪ್ಲೊಮಾ ಒಳ್ಳೆ ಕಾಲೇಜು. ಕಂಪ್ಯೂಟರ್ಸ್ ಮಾಡಿದ್ರೆ ಆಮೇಲೆ ನೆಕ್ಸ್ಟ್ ಹಂಗೆ BCA ಮಾಡ್ಬೋದು. BCA ಮಾಡಿದ್ರೆ ಆಮೇಲೆ MCA ಮಾಡ್ಬೋದು. ಆಮೇಲೆ ಕಂಪ್ಯೂಟರ್ ಸಾಫ್ಟ್ವೇರ್ ಕಡೆ, ನೆಟ್ವರ್ಕಿಂಗ್ ಕಡೆ ಹೋಗೋ ಸಾಧ್ಯತೆ ಇರುತ್ತೆ. ಒಂದ್ಸತಿ ಹಿಂಗೆ ನಾವು ಅದು ಇದು ಏನೋ ಮಾಡ್ಕೊಂಡ್ಬಿಡ್ತೀವಿ. ಮುಂದಿನ ಕರೆ. ನಮಸ್ಕಾರ, ನಮಸ್ತೆ, ಮಾತಾಡಿ. ಹಲೋ. ಹೇಳಿ. ಹಲೋ, ನಮಸ್ತೆ ಸರ್. ಮೈಸೂರಿಗೆ ಮಾತಾಡ್ತಾ ಇರೋದು. ವೆರಿ ಗುಡ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಮೈಸೂರಿಂದ ಮಾತಾಡ್ತಾ ಇದು 3 ಸತಿ ಹೇಳಿದ್ರಿ, ಹೇಳಿ. ಮೈಸೂರಿಂದ ಸಾಕಮ್ಮ ಅಂತ. 4ನೇ ಸತಿ ಮೈಸೂರು ಆಯ್ತು, ಹೇಳಿ. ಸರ್, ಅದೇ ನಾವು ಸಾಕಮ್ಮ ಅಂತ, ಸಾಕಮ್ಮನ ಹೆಸರು ನೋಡ್ಬೇಕಾಗಿತ್ತು. ಸಾಕಮ್ಮ ಅನ್ನೋ ಹೆಸರು ನಮಗೂ ಸಾಕಮ್ಮ ಹೆಸರಿಂದ ಏನ್ ಗೊತ್ತಾಗುತ್ತೆ? ಹೆಸರು ಯಾರ ಹೆಸರು ಹೇಳಿದ್ದು? ಸರ್, ಇದು ನಮ್ಮ ಹೆಸರಿಗೆ ನಾವು ಮನೆ ಕಟ್ಬೇಕು ಅಂತ ಇದೀವಿ, ಆಗ್ತಾನೆ ಇಲ್ಲ ಸರ್. ಅದಕ್ಕೇನೆ. ಎಲ್ಲೇ ಈ ತರ ಜ್ಯೋತಿಷ್ಯ ಎಲ್ಲಿ ಹೇಳ್ಕೊಡ್ತಾರೆ?
ನನ್ನ ಹೆಸರು ದಿನೇಶ್ ಗುರುಜಿ, ನನ್ನ ಹೆಸರಲ್ಲಿ ಮನೆ ಕಟ್ಬೋದಾ? ಅದೆಲ್ಲ ಹೇಳ್ತಾರೆ, ಅಲ್ಲಿ ನಾನು ಹೋಗ್ತೀನಿ. ಅಲ್ಲಿ ಎಲ್ಲ ಈ ವೇಸ್ಟ್ ಬಾಡಿಗಳು ಅನ್ಪಡ್ ಹತ್ರ ಹೋಗ್ತೀರಾ, ಅವಿವೇಕಿಗಳ ಹತ್ರ ಹೋಗ್ತೀರಿ ನೀವೆಲ್ಲ. ಹೆಸರು ಮೇಲೆ ಹೇಳಿ ಅಂತ. ಹೆಸರು ಮೇಲೆ ಏನು ಹೇಳಕ್ಕಾಗಲ್ಲ. ಪ್ರಶ್ನಾಶಾಸ್ತ್ರ ಹೇಳಿ ಗ್ರಹಗಳನ್ನ ನೋಡ್ಬಿಟ್ಟು ಹೇಳ್ತೀನಿ ಮನೆ ಕಟ್ಟಕ್ ಆಗುತ್ತೋ ಇಲ್ವೋ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. ವಿದ್ಯಾವಂತರಾಗ್ರಿ ಎಲ್ಲರೂ. ಯಾವಾಗ ವಿದ್ಯಾವಂತರಾಗ್ತಾರೋ ಕಾಂಪೌಂಡರ್ ಎಲ್ಲ ವಾಶ್ಔಟ್ ಆಗ್ಲಿ, ಹಿಂದೂ ಧರ್ಮ ಉಳಿಲಿ. 1 to 240 ನಂಬರ್ ಹೇಳ್ತೀರಾ ಇಲ್ವಾ? ಹಾ, 1 ರಿಂದ 249 ಸಂಖ್ಯೆ ಹೇಳಿ. ಟೈಮ್ ಆಯ್ತು, ಕ್ಲೋಸ್ ಆಗ್ಬೇಕು. ಹಾ, ನಂಬರ್ ಎಷ್ಟು? ಮಳೆ ಬರ್ತಾ ಇದ್ದೀನಿ, ಅಲ್ಲಿ ಕೇಳಿಸ್ತೇನೆ. 186. ಅವ್ರದ್ದು ಡಿಸ್ಕನೆಕ್ಟ್ ಮಾಡಿ ನಾನು ಇಲ್ಲಿ ಹೇಳ್ತೀನಿ, ಆಮೇಲೆ ಟಿವಿಲಿ ನೋಡ್ಕೊಳ್ಳಿ. 186 ಪ್ರಶ್ನಾಶಾಸ್ತ್ರ. 186 ಹಾಕೋಣ. 186 ಪ್ರಾಪರ್ಟಿ. ಇವ್ರ ಮನೆ ಕಟ್ತಾರ? ಇದರಲ್ಲಿ ಬಂದಿರತಕ್ಕಂಥ ಪ್ರಶ್ನಾಶಾಸ್ತ್ರ ಲಗ್ನ ಕುಂಭ ಲಗ್ನದಲ್ಲಿ ಕೇಳಿದ್ದಾರೆ. 4ನೇ ಮನೆಯಲ್ಲಿ ರಾಹುವಿನ ಕಾಂಬಿನೇಷನ್ ಇದೆ. ರಾಹು ಸ್ವಲ್ಪ ಡಿಲೇ ಮಾಡಿಸ್ತಾನೆ. ನಕ್ಷತ್ರದಲ್ಲಿ ಬುಧ. ದುಡ್ಡಿನ ಸಮಸ್ಯೆ ಫಸ್ಟ್ ಇದೆ. ಲೋನ್ಗೆ ಅಪ್ಲೈ ಮಾಡಿದ್ರೆ ಆರಾಮ ಮಾಡ್ತಾರೆ. ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಏಜ್ಗೆ ಲೋನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಲೋನಿನ ಸಮಸ್ಯೆ. 6 ಅಂದ್ರೆ ಲೋನಿನ ಸಮಸ್ಯೆ. 4ನೇ ಮನೆ ಮತ್ತೆ 11ನೇ ಮನೆ 12ನೇ ಮನೆ ಮನೆ ಕಟ್ಟೋ ಕಾಂಬಿನೇಷನ್ ಇದ್ದೇ ಇದೆ. ಮಂಗಳನ ಒಂದು ಕಾಂಬಿನೇಷನ್ ಇದೆ. 411 ಇದೆ. ಮನೆ ಕಟ್ತಾರೆ ಇವತ್ತಲ್ಲ ನಾಳೆ. ಆದ್ರೆ ಲೋನ್ಗೆ ಹೋಗ್ಬೇಕು, ಯಾರ್ದ ಹತ್ರ ದುಡ್ಡು ಇಸ್ಕೋಬೇಕು, ಅಥವಾ ನಿಮ್ಮ ಮಕ್ಕಳಿದ್ರೆ ಅವರಿಂದ ದುಡ್ಡು ತಗೊಳ್ಳಿ. ದುಡ್ಡದೇ ಸಮಸ್ಯೆ ಇಲ್ಲಿ. ಮನೆ ಕಟ್ಟೋದಲ್ಲ ಪ್ರಾಬ್ಲಮ್, ಎಲ್ಲ ಇದೆ, ಸೈಟ್ ಗಿಟ್ ಇರುತ್ತೆ. ಆದ್ರೆ ಮನೆ ಕಟ್ಟೋದು ದುಡ್ಡಿನ ಸಮಸ್ಯೆ. 6ನೇ ಮನೆ ದುಡ್ಡಿನ ಸಮಸ್ಯೆ, ಅರ್ಥ ಮಾಡ್ಕೊಳ್ಳಿ. ಪಕ್ಕ ಏನಿದೆ ಅಂತ ಬರುತ್ತೆ, ಬಟ್ ಅವ್ರು ಏನೋ ಹೆಸರು ಮೇಲೆ ಕೇಳ್ತಾರೆ. ಸಾಕಮ್ಮ, ಸಾಕವ್ವ. ಓಕೆ, ವಾಸ್ತು ಕ್ಲಾಸಸ್ ಇದೆ ಮುಂದಿನ ತಿಂಗಳು, ಬನ್ನಿ. ಅವಿದ್ಯಾವಂತರ ಹತ್ರ ಹೋಗ್ಬೇಡಿ. ಹೆಸರು ಮೇಲೆ ಅದು ಇದು ಆ ದೋಷ ಈ ದೋಷ ಹೇಳ್ತಾರೆ. ಏನಿದೆ ಇಲ್ಲಿ ಹೇಳ್ತೀವಿ. ಕರ್ನಾಟಕದಲ್ಲಿ ಎಲ್ಲರೂ ನಂಬರ್ 1 ಜ್ಯೋತಿಷ್ಯ, ನಂಬರ್ 1 ಜ್ಯೋತಿಷ್ಯ, ನಂಬರ್ 1 ಜ್ಯೋತಿಷ್ಯ ಅಂತಾರೆ. ಯಾವುದು ನಂಬರ್ 1 ಇಲ್ಲ. 100% ನಂಬರ್ 1 ಯಾವುದೂ ಇಲ್ಲ. ಕಲೀರಿ, ನೀವೇ ನಂಬರ್ 1 ಆಗ್ತೀರಾ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.